ನಾನು ಚಿಕ್ಕವಳಾಗಿದ್ದಾಗಿಂದನೂ ತಿಂದು ಬೆಳೆದ ರೆಸಿಪಿ ಇದು. ಮಂಗಳೂರು, ಉಡುಪಿ, ಕುಂದಾಪುರ ಯಾವ ಕಡೆ ಹೋದರೂ ಇದೇ ರೆಸಿಪಿಯಲ್ಲಿ ಕೋಳಿ ಸಾರು ಮಾಡ್ತಾರೆ. ನನಗಂತೂ ಒನ್ ಆಫ್ ಫೇವ್ರೇಟ್. ಯಾಕಂದರೆ ಚಿಕ್ಕಂದಿನಿಂದ ತಿನ್ಕೊಂಡು ಬಂದಿರೋದು. ಒಂದು ಸಂಡೇ ಮೀನೇನಾದರೂ ಇದ್ದರೆ ಇನ್ನೊಂದು ಸಂಡೇ ಚಿಕನ್ ಮಾಡ್ತೀವಿ ನಾವು. ಸೊ ತುಂಬ ಇಷ್ಟ ನನಗೆ. ಆದರೆ ಆವಾಗಿಂದ ಇವಾಗ ತನಕ ಕೂಡ ರೆಸಿಪಿ ಏನೂ ಚೇಂಜ್ ಆಗಲಿಲ್ಲ. ತುಂಬ ಅದು ಮಸಾಲೆ ಅದು ಹಾಕಿ ಇದು ಹಾಕಿ ಆ ಥರದ್ದೆಲ್ಲ ಏನೂ ಇಲ್ಲ. ಈಗ ಕೂಡ ನಾವು ಇದೇ ರೀತಿ ಸಾಂಬಾರು ಮಾಡ್ತೀವಿ. ಒನ್ ಆಫ್ ಮೈ ಫೇವ್ರೇಟ್. ನನ್ನ ಮಕ್ಕಳಿಗೂ ಕೂಡ ಇದು ಫೇವ್ರೇಟ್ ಅಂತಲೇ ಹೇಳ್ಬೋದು. ಇದನ್ನು ಮಾಡೋದಕ್ಕೆ ಫಸ್ಟಿಗೆ ಕೋಳಿಗೆ ನಾನು ಉಪ್ಪು ಮತ್ತು ಅರಿಶಿನ ಹಾಕಿ ನೆನೆಸಿಟ್ಟಿದ್ದೆ. ಆಮೇಲೆ ಒಣಮೆಣಸಿನ್ಕಾಯಿ ನೆನೆಸಿಟ್ಟಿದ್ದೆ, ಸ್ವಲ್ಪ ಕಲರ್ ಬರಲಿ ಅಂತೇಳಿ ಅಷ್ಟೇ. ಅದಾದಮೇಲೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಿ ಎಣ್ಣೆಯಲ್ಲಿ ಚಕ್ಕೆ ಮತ್ತು ಪುಲಾವ್ ಎಲೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಂಡಿದ್ದೆ. ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಹಸಿಮೆಣಸಿನ್ಕಾಯಿ ಮತ್ತು ಟೊಮೆಟೊ ಹಣ್ಣನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಇದಕ್ಕೆ ಕಾಯಿ ಹಾಲು ಕೂಡ ಹಾಕ್ಬೋದು, ಆದರೆ ನಾನು ಕಾಯಿ ಹಾಲು ಹಾಕದೆ ಮಾಡ್ತಾಯಿದ್ದೆ ಇವತ್ತು. ಸೊ ಇದನ್ನೆಲ್ಲ ಫ್ರೈ ಮಾಡಿ ಆದಮೇಲೆ ಇದಕ್ಕೆ ಇವಾಗ ಚಿಕನ್ ಹಾಕಿ ಸ್ವಲ್ಪ ಮುಚ್ಚಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀರೇನು ಹಾಕಲಿಲ್ಲ ಇನ್ನು. ಚಿಕನ್ಗೆ ಉಪ್ಪು ಹಾಕಿರೋದ್ರಿಂದ ಮತ್ತೆ ಉಪ್ಪನ್ನು ಆ್ಯಡ್ ಮಾಡಲಿಲ್ಲ. ಈಗ ನಾನು ಮಸಾಲ ರೆಡಿ ಮಾಡ್ತೆ. ಮಸಾಲಕ್ಕೆ ಒಂದು 2 ಚಮಚ ಎಣ್ಣೆ ಬಿಸಿ ಮಾಡಿ ಅದಕ್ಕೆ ಕೊತ್ತಂಬರಿ ಸೊಪ್ಪು, ಇಡೀ ಗರಂ ಮಸಾಲ, ಬೆಳ್ಳುಳ್ಳಿ, ಸ್ವಲ್ಪ ಮೆಂತ್ಯ ಅದನ್ನೆಲ್ಲ ಹಾಕಿ ಫ್ರೈ ಮಾಡ್ತಾಯಿದ್ದೆ. ಇಡೀ ಗರಂ ಮಸಾಲ ಹಾಕಲೇಬೇಕಾಗತ್ತೆ. ಅದನ್ನೆಲ್ಲ ಹಾಕಿ ಕೊತ್ತಂಬರಿ ಸೊಪ್ಪು ಅಂತ ಹೇಳಿದೆ. ಇದೆಲ್ಲ ಒಳ್ಳೆ ಪರಿಮಳ ಬಪ್ಪ ತನಕ ಫ್ರೈ ಮಾಡ್ಕೊ. ಅದ್ರ ಜೊತೆ ಒಣಮೆಣಸಿನ್ಕಾಯಿ ಫ್ರೈ ಮಾಡಲ, ಕಾರಣ ನಾನು ಇವತ್ತು ನೀರಲ್ಲಿ ನೆನೆಸಿರೋದ್ರಿಂದ ಫ್ರೈ ಮಾಡ್ತಾಯಿಲ್ಲ. ಕಡಿಕೆ ಅದಕ್ಕೆ ಕಾಯಿ ಮತ್ತು ಮೆಣಸು ಹಾಕಿಕ್ಕೆ ಒಳ್ಳೆ ನುಣ್ಣಗೆ ರುಬ್ಕೊಂಡೆ. ಈಚೆ ಬದಿ ಕಾಂತೆ ಕೋಳಿ ಒಳ್ಳೆ ಬೆಂದಿತ್ತಾಯ್ತು. ಅದಕ್ಕೆ ಈಗ ಒಳ್ಳೆ ನುಣ್ಣಗೆ ರುಬ್ಕೊಂಡಿರೋ ಮಸಾಲ ಹಾಯ್ಕೊತ ಇದ್ದೆ. ಇದಕ್ಕೆ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿದೆ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಯ್ಕಣಿ. ನಾನು ಒಣಮೆಣಸಿನ್ಕಾಯಿ ನೆನೆಸಿರೋದ್ರಿಂದ ಕಲರು ಎಷ್ಟು ಚಂದ ಬಂದಿತ್ತಲ್ಲ. ಇದು ಕಾಶ್ಮೀರಿ ರೆಡ್ ಚಿಲ್ಲಿ ಅಲ್ಲ, ನಾರ್ಮಲ್ ರೆಡ್ ಚಿಲ್ಲಿ. ಈಗ ಕುದೀತಿರುವಾಗ ನಾನು ಉಪ್ಪು ಒಂದು ಸಲ ಚೆಕ್ ಮಾಡಿದೆ. ಉಪ್ಪು ಬೇಕಂದರೆ ಒಂದು ಸ್ವಲ್ಪ ಹಾಯ್ಕೊಂಡೆ ಅಷ್ಟೇ. ನಾನು ಉಪ್ಪನ್ನು ಚೆಕ್ ಮಾಡಿ ಹಾಕ್ಕೊಳ್ಳಿ. ಒಳ್ಳೆ ಕುದಿ ಬರ್ತಾಯಿತ್ತು. ಇಡೀ ಮನೆ ತುಂಬ ಈ ಸಾರಿದ್ದೆ ಪರಿಮಳ. ಇದಕ್ಕೆ ನಾನು ಒಂದು ಸ್ವಲ್ಪ ಕಸೂರಿ ಮೇಥಿ, ಕಡೆಗೆ ಪುದೀನ ಸೊಪ್ಪು ಒಣದಿತ್ತು ಸ್ವಲ್ಪ, ಆದರೂ ಅದೇ ಹಾಕಿದೆ. ಪುದೀನ ಕೊತ್ತಂಬರಿ ಸೊಪ್ಪು ಹಾಕಿದರೆ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಇರುತ್ತೆ. ಸೊ ಈ ರೆಸಿಪಿ ಇಲ್ಲಿ ರೆಡಿ ಆಯಿತು. ಒಂದು 2 ನಿಮಿಷ ಕುದಿ ಬಂದ ತಕ್ಷಣ ಇದನ್ನು ಬಿಸಿ ಬಿಸಿಯಾಗಿ ಅನ್ನದ ಜೊತೆ, ಕೋಳಿ ರೊಟ್ಟಿ, ಇಡ್ಲಿ ಜೊತೆ ರೆಡಿ ಆಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.